कर्मजं बुद्धियुक्ता हि फलं त्यक्त्वा मनीषिणः जन्मबन्धविनिर्मुक्ताः पदं गच्छन्त्यनामयम्। कर्मजं बुद्धियुक्ताः हि फलं त्यक्त्वा मनीषिणः जन्मबन्धविनिर्मुक्ताः ಪದಂ ಗಚ್ಚಂತಿ ಅನಾಮಯಂ. ಅಂದ್ರೆ ಬುದ್ಧಿಯುಕ್ತ ಜಹಾದೀಹ ಉಭಯ ಸುಕೃತ ದುಷ್ಕೃತೆ ಅಂತ ಹಿಂದೆ ಹೇಳಿದ್ದು. ತನ್ನ ಪಾಪ ಪ್ರಾರಬ್ಧವನ್ನು ಪುಣ್ಯ ಪ್ರಾರಬ್ಧವನ್ನು ಎಲ್ಲವನ್ನೂ ಕೂಡ ಇಲ್ಲಿ ಕಳೆದುಕೊಂಡು ಅವನು ಮೋಕ್ಷಕ್ಕೆ ಅರ್ಹನಾಗ್ತಾನೆ ಅಂತಕ್ಕಂಥ ವಿಚಾರವನ್ನ ಹೇಳ್ದ. ಅಂತೂ ನಾವು ಬುದ್ಧಿಯುಕ್ತರಾಗಬೇಕು. ಬುದ್ಧಿಯುಕ್ತರು ಅಂದ್ರೆ ಭಗವತ್ ತತ್ವಜ್ಞಾನಯುಕ್ತರಾಗಬೇಕು, ಜ್ಞಾನ ಮಾರ್ಗದಲ್ಲಿ ಸಾಗಬೇಕು. ಯಾವುದೇ ಕರ್ಮಗಳನ್ನ ಮಾಡ್ತಾ ಇದ್ರು ಕೂಡ ಕರ್ಮದ ಮೂಲಕವಾಗಿ ಜ್ಞಾನವನ್ನ ಪಡಿತಾ ಇರಬೇಕು ಅನ್ನೋದನ್ನ ಕೃಷ್ಣ ಹೇಳಿರುವಂಥದ್ದು. ಹಾಗಾದ್ರೆ ಅದರ ಫಲ ಏನು? ಜ್ಞಾನವನ್ನ ಪಡಿಬೇಕು. ಅದರ ಫಲಿತಾಂಶ ಏನು? ಫಲ ಏನು ಅಂತ ಹೇಳಿದ್ದಾನೆ. ಕರ್ಮಜಂ ಬುದ್ಧಿಯುಕ್ತರು ಅಂದ್ರೇನು? ಜ್ಞಾನಿಗಳು ಅಂತ ಅರ್ಥ. ಭಗವತ್ ತತ್ವಜ್ಞಾನವನ್ನ ಪಡೆದವರು ಬುದ್ಧಿಯುಕ್ತರು, ಜ್ಞಾನಿಗಳು ಅಂತ ಅರ್ಥ. ಅವರು ಕರ್ಮಜಂ ಫಲಂ ಅವರು ಮನೀಷಿಣಃ ಶಬ್ದಕ್ಕೆ ಅರ್ಥ ಏನು? ಬುದ್ಧಿಯುಕ್ತರೇ ಮನೀಷಿಗಳು. ಅಂದ್ರೆ ಅರ್ಥ ಏನು? ಮನನಶೀಲರು. ಬರೀ ಒಮ್ಮೆ ಜ್ಞಾನವನ್ನ ಪಡೆದ್ರೆ ಆಗೋದಿಲ್ಲ, ಪಡೆದ ಜ್ಞಾನವನ್ನ ಮತ್ತೆ ಮತ್ತೆ ಮನನ ಮಾಡಬೇಕು. ಅದಕ್ಕೆ ಮನೀಷಿಣಃ. ಅಂದ್ರೆ ಜ್ಞಾನವನ್ನ ಪಡೆದವರು. ಜ್ಞಾನ ಪಡೆದ ಮಾತ್ರಕ್ಕೆ ಅಪರೋಕ್ಷ ಅಲ್ಲ, ಪಡೆದಂತ ಜ್ಞಾನವನ್ನ ಮತ್ತೆ ಮತ್ತೆ ಮನನ ಮಾಡ್ತಾ ಇರಬೇಕು. ಅದಕ್ಕೆ ಮನೀಷಿಣಃ ಶಬ್ದಕ್ಕೆ ಮನನಶೀಲರಾಗಿರತಕ್ಕಂಥ ವ್ಯಕ್ತಿಗಳು ಅಪರೋಕ್ಷ ಜ್ಞಾನವನ್ನ ಪಡೆದು ತಾವು ಪಡೆದಂತಹ ಭಗವಂತನ ತತ್ವಜ್ಞಾನವನ್ನ ಪುನರ್ ಮನನ ಮಾಡಬೇಕು, ಮತ್ತೆ ಮತ್ತೆ ಮೆಲುಕು ಹಾಕ್ತಾ ಇರಬೇಕು ಅಂತವರು ಕರ್ಮಜಂ ಫಲಂ ತ್ಯಕ್ವ. ಕರ್ಮದ ಫಲ, ಕರ್ಮಜ ಅಂದ್ರೆ ಕರ್ಮದಿಂದ ಹುಟ್ಟುವಂತ ಫಲ ಅಂತ ಅರ್ಥ. ಹೇಗೆ ಕಮಲಕ್ಕೆ ನಾವು ಜಲಜ ಅಂತೀವಿ. ಜಲಜ ಅಂದ್ರೇನು? ಜಲ ಅಂದ್ರೆ ನೀರು, ಅಲ್ಲಿ ಹುಟ್ಟುವಂಥದ್ದು ಜಲಜ, ಜಲದಲ್ಲಿ ಹುಟ್ಟುವಂಥದ್ದು ಜಲಜ. ಹಾಗೆ ಕರ್ಮಜ ಅಂದ್ರೆ ಕರ್ಮದಿಂದ ಹುಟ್ಟುವಂಥದ್ದು ಕರ್ಮಜ. ಕರ್ಮದ ಫಲವನ್ನ ಬಿಟ್ಟವರಾಗುತ್ತಾರೆ. ಏನದು ಕರ್ಮದ ಫಲ? ನಾವು ಒಳ್ಳೆ ಕೆಲಸವನ್ನ ಮಾಡ್ತೇವೆ, ಕೆಟ್ಟ ಕೆಲಸವನ್ನ ಮಾಡ್ತೇವೆ. ಒಳ್ಳೆಯದ್ರಿಂದ ಪುಣ್ಯ ಪ್ರಾರಬ್ಧ ಹುಟ್ಟುತ್ತೆ, ಕೆಟ್ಟದ್ರಿಂದ ಕೆಟ್ಟ ಪ್ರಾರಬ್ಧ ಹುಟ್ಟುತ್ತೆ. ಪುಣ್ಯ ಪ್ರಾರಬ್ಧಕ್ಕೆ ಅನುಗುಣವಾಗಿ ಸುಖವನ್ನು ಅನುಭವಿಸ್ಬೇಕು, ಕೆಟ್ಟ ಪ್ರಾರಬ್ಧಕ್ಕೆ ಅನುಗುಣವಾಗಿ ದುಃಖವನ್ನು ಅನುಭವಿಸ್ಬೇಕು. ಇದೆಲ್ಲವೂ ಕೂಡ ಕರ್ಮಜವಾದ ಫಲ, ಕರ್ಮದಿಂದ ಹುಟ್ಟುವಂತ ಫಲ. ಅದನ್ನ ಬಿಡ್ತಾರೆ. ಅದನ್ನ ಬಿಟ್ಟು ಅಂದ್ರೆ ಅದೆಲ್ಲವನ್ನು ಕೂಡ ಬಿಡೋದಂದ್ರೆ ಅರ್ಥ ಏನು? ಅದ್ಯಾವುದೂ ಅವರಿಗೆ ಬಂಧಕವಾಗಿ ನಿಲ್ಲೋದಿಲ್ಲ, ಪ್ರತಿಬಂಧಕವಾಗಿ ನಿಲ್ಲೋದಿಲ್ಲ. ಯಾಕೆಂದ್ರೆ ಮುಕ್ತಿಗೆ ಯಾವಾಗ ಹೋಗ್ತೀವಿ ಅಂದ್ರೆ ನಮ್ಮ ಸಂಚಿತ ಕರ್ಮಗಳನ್ನ, ಆಗಾಮಿ ಕರ್ಮಗಳನ್ನ, ಪ್ರಾರಬ್ಧ ಕರ್ಮಗಳನ್ನ ಕಳ್ಕೊಳ್ಬೇಕು. ಒಟ್ಟು ಕರ್ಮದ ನಂಟು ನಮ್ಮ ಜೊತೆಯಲ್ಲಿ ಏನೂ ಇರಬಾರ್ದು. ಕರ್ಮದ ನಂಟು ಅನ್ನೋದು ಪರಿಪೂರ್ಣವಾಗಿ ನಮ್ಮನ್ನ ಬಿಟ್ಟಾಗ ಮುಕ್ತಿಗೆ ಹೋಗ್ತೇವೆ. ಹಾಗಾದ್ರೆ ಕರ್ಮದ ನಂಟು ನಮ್ಮನ್ನು ಬಿಡಬೇಕು ಅಂತ ಆದ್ರೆ ಬುದ್ಧಿಯುಕ್ತರಾಗಬೇಕು. ತಿಳುವಳಿಕೆ, ಭಗವತ್ ತತ್ವಜ್ಞಾನವನ್ನ ಪಡೆಬೇಕು, ತಿಳಿದ ತತ್ವಜ್ಞಾನವನ್ನ ಮನನ ಮಾಡಬೇಕು. ಅಂತವರು ಕರ್ಮಜಂ ಫಲಂ ತ್ಯಕ್ತ್ವ ಜನ್ಮ ಬಂಧ ವಿನಿರ್ಮುಕ್ತಾ. ಜನ್ಮ ಮತ್ತು ಬಂಧ, ಹುಟ್ಟೋದು ಮತ್ತು ಸಾಯೋದು. ಹುಟ್ಟು ಸಾವುಗಳ ಮಧ್ಯದಲ್ಲಿ ಅನೇಕ ರೀತಿಯಾಗಿರುವಂತಹ ಕಷ್ಟ ನಷ್ಟಗಳು, ರೋಗ ರುಜಿನಗಳು, ಸುಖ ದುಃಖಗಳು, ಅದೆಲ್ಲವೂ ಕೂಡ ಬಂಧನಗಳು. ಆ ಬಂಧನದಿಂದ ವಿನಿರ್ಮುಕ್ತರಾಗ್ತಾರೆ ಅಂದ್ರೆ ವಿಶೇಷವಾಗಿ ನಿರ್ಮುಕ್ತರಾಗ್ತಾರೆ. ಯಾಕಂದ್ರೆ ಈ ಮನುಷ್ಯ ಶರೀರವನ್ನ ಬಿಟ್ಟು ಸ್ವರ್ಗಕ್ಕೆ ಹೋಗ್ತಕ್ಕಂಥ ಒಬ್ಬ ಪುಣ್ಯ ವ್ಯಕ್ತಿ ಇದ್ದಾನಲ್ಲ, ಅವನು ಸ್ವರ್ಗದ ಸುಖವನ್ನ ಅನುಭವಿಸ್ತಾ ಇರ್ತಾನೆ. ಅವನಿಗೂ ಆ ಕಾಲದಲ್ಲಿ ಯಾವ ದುಃಖ ಇರೋದಿಲ್ಲ, ಯಾವ ನಷ್ಟ ಇರೋದಿಲ್ಲ, ಯಾವ ಅಲಾಭಗಳು ಕೂಡ ಇರೋದಿಲ್ಲ. ಅದು ತಾತ್ಕಾಲಿಕವಾದದ್ದು. ಆದರೆ ಮುಕ್ತಿಗೆ ಹೋಗೋದಿಲ್ಲ, ಅದು ವಿಶೇಷವಾಗಿ ನಿರ್ಮುಕ್ತರಾಗ್ತಾರೆ. ಮತ್ತೆ ಕರ್ಮದ ಗಂಟು ಅವನನ್ನ ಸುತ್ತಿಕೊಳ್ಳದಂತೆ ವಿನಿರ್ಮುಕ್ತರಾಗ್ತಾರೆ. ಹಾಗಾಗಿ ಜನ್ಮ ಬಂಧ ವಿನಿರ್ಮುಕ್ತ ಅಂದ್ರೆ ಜನ್ಮ ಮತ್ತು ಬಂಧ, ಅಥವಾ ಜನ್ಮವೇ ಒಂದು ಬಂಧ. ಯಾಕಂದ್ರೆ ಒಬ್ಬ ಮನುಷ್ಯ ಅವನು ತಾಯಿಯ ಒಬ್ಬ ಆತ್ಮ ತಾಯಿಯ ಗರ್ಭವನ್ನ ಪ್ರವೇಶ ಮಾಡದ ಅಂತಾದ್ರೆ ಅವಾಗಿನಿಂದ ಅವನ ಕರ್ಮದ ಪ್ರಾರಬ್ಧ ಕರ್ಮವನ್ನ ಅನುಭವಿಸಕ್ಕೆ ಶುರು ಮಾಡದ ಅಂತ ಅರ್ಥ. ಅದಕ್ಕೆ ಜನ್ಮ ಶುರುವಾಗ್ತಾ ಇದೆಯಲ್ಲ, ಜನ್ಮಕ್ಕೋಸ್ಕರವಾಗಿ ತಾಯಿಯ ಗರ್ಭವನ್ನ ಪ್ರವೇಶ ಮಾಡಿದ್ದಾನಲ್ಲ ಒಬ್ಬ ವ್ಯಕ್ತಿ, ಅದೇ ಒಂದು ಬಂಧ. ಜನ್ಮವೇ ಒಂದು ಬಂಧ, ಅದರಿಂದ ವಿನಿರ್ಮುಕ್ತನಾಗ್ತಾನೆ. ಅಥವಾ ಜನ್ಮಾತ್ ಬಂಧ, ಹುಟ್ಟೋದ್ರಿಂದ ಹುಟ್ಟದ ಒಬ್ಬ ವ್ಯಕ್ತಿ ಈ ಭೂಮಿಗೆ ಬಂದೇ ಇಲ್ಲ ಅಂತ ಆದ್ರೆ ಅವನು ಪುಣ್ಯವನ್ನಾಗ್ಲಿ ಪಾಪವನ್ನಾಗ್ಲಿ ಮಾಡೋದೇ ಇಲ್ಲ.
ಈ ಭೂಲೋಕಕ್ಕೆ ಪ್ರವೇಶವನ್ನ ಮಾಡಿದ ನಂತರ ಅಲ್ವಾ ಪುಣ್ಯ ಪಾಪಗಳನ್ನ ಮಾಡ್ಲಿಕ್ಕೆ ಶುರು ಮಾಡುವಂಥದ್ದು. ಹಾಗಾಗಿ ಜನ್ಮದಿಂದ ಅವನಿಗೆ ಬಂಧ ಬರುವಂಥದ್ದು. ಹೀಗೆ ಜನ್ಮ ಮತ್ತು ಬಂಧ ಅಂತ ಬೇಕಾದ್ರೂ ಅರ್ಥ ಮಾಡಬಹುದು, ಅಥವಾ ಜನ್ಮದಿಂದ ಬಂಧ ಶುರುವಾಗತ್ತೆ ಅಂತ ಅರ್ಥ, ಅಥವಾ ಜನ್ಮದ ನಂತರದಲ್ಲಿ ಬಂಧ ಶುರುವಾಗತ್ತೆ. ಅನೇಕ ರೀತಿಯಾಗಿರುವಂತಹ ಒಳ್ಳೆ ಕೆಲಸಗಳನ್ನ ಕೆಟ್ಟ ಕೆಲಸಗಳನ್ನ ಮಾಡ್ತಾನೆ. ಒಳ್ಳೆಯದರಿಂದ ಪುಣ್ಯ ಪ್ರಾರಬ್ಧ ಅವನ ಜೊತೆಗೆ ಸೇರ್ಕೊಳ್ಳುತ್ತೆ, ಕೆಟ್ಟದ್ದರಿಂದ ಪಾಪ ಪ್ರಾರಬ್ಧ ಅವನ ಜೊತೆಗೆ ಸೇರ್ಕೊಳ್ಳುತ್ತೆ. ಹೀಗೆ ಆ ಅನೇಕ ಬಂಧಗಳಿಂದ ಅವನು ಬಂಧಿತನಾಗ್ತಾನೆ. ಅವನು ಆ ಬಂಧನಗಳು ಅವನನ್ನು ಸುತ್ತಕೊಳ್ಳುತ್ತೆ. ಅಂದ್ರೆ ಸಂಚಿತ ಕರ್ಮಗಳು, ಆಗಾಮಿ ಕರ್ಮಗಳು ಎಲ್ಲ ಸುತ್ತಕೊಳ್ಳುತ್ತೆ. ಪಾಪ ಪ್ರಾರಬ್ಧ ಅದು ಕಳೆಯೋದಿಲ್ಲ, ಹಾಗಾಗತ್ತೆ. ಆದ್ರೆ ಯಾವಾಗ ಬುದ್ಧಿಯುಕ್ತನಾಗ್ತಾನೋ, ಭಗವಂತನ ತತ್ವಜ್ಞಾನವನ್ನ ಪಡಿತಾನೋ, ತದನಂತರದಲ್ಲಿ ಪಡೆದಂತ ಜ್ಞಾನವನ್ನ ಮತ್ತೆ ಮನನ ಮಾಡ್ತಾನೋ, ಅವನು ಜನ್ಮ ಬಂಧ ವಿನಿರ್ಮುಕ್ತನಾಗ್ತಾನೆ. ವಿನಿರ್ಮುಕ್ತನಾಗಿ ಅನಾಮಯಂ ಪದಂ ಗಚ್ಚಂತಿ ಹಿ ಎಂಬುದು ಪ್ರಸಿದ್ಧಾರ್ಥ ದ್ಯೋತಕವಾದ ವ್ಯಯ. ಅವನಿಗೆ ಯಾವ ಜನ್ಮದ, ಯಾವ ಬಂಧನದ, ಯಾವ ಕರ್ಮದ ಬಂಧನವೂ ಗಂಟು ಕೂಡ ಅವನ ಜೊತೆಯಲ್ಲಿಲ್ಲ. ಸಂಚಿತ ಕರ್ಮ ನಾಶವಾಗಿದೆ, ಆಗಾಮಿ ಕರ್ಮ ಹುಟ್ಟಲೇ ಇಲ್ಲ. ಪ್ರಾರಬ್ಧವನ್ನು ಮಾತ್ರ ಈ ದೇಹ ಇದ್ದಷ್ಟು ದಿವಸ ಅನುಭವಿಸ್ತಾನೆ. ಅನುಭವಿಸಿದ ನಂತರದಲ್ಲಿ ಪುಣ್ಯ ಪ್ರಾರಬ್ಧ ಇದ್ರೆ ಒಳ್ಳೆಯದನ್ನು ಅನುಭವಿಸ್ತಾನೆ, ಪಾಪ ಪ್ರಾರಬ್ಧ ಇದ್ರೆ ಕೆಟ್ಟದ್ದನ್ನು ಅನುಭವಿಸ್ತಾನೆ. ಅನುಭವಿಸಿ ಪಾಪ ಪ್ರಾರಬ್ಧವನ್ನ ಕಳೆದುಕೊಳ್ತಾನೆ. ಅದೆಲ್ಲವನ್ನ ಕಳ್ಕೊಂಡ ಅಂದೇನೆ ಮತ್ತೆ ಮುಂದೇನು? ಅನಾಮಯಂ ಪದಂ ಗಚ್ಚಂತಿ. ಅನಾಮಯವಾದ ಪದ. ಆಮಯ ಅಂದ್ರೆ ರೋಗಗಳು ಅಂತ ಅರ್ಥ. ರೋಗ ಅಂದ್ರೆ ಬರೀ ರೋಗ ಅಂತಲ್ಲ, ರೋಗ, ದುಃಖ, ಮಾನಸಿಕವಾದ ಖಿನ್ನತೆಗಳು ಅಥವಾ ನಷ್ಟ, ವ್ಯವಹಾರದಲ್ಲಿ ನಷ್ಟ, ಸಾಂಸಾರಿಕವಾದ ತಾಪತ್ರಯಗಳು, ದೈಹಿಕ ಮಾನಸಿಕವಾದ ತೊಂದರೆಗಳು, ಇದೆಲ್ಲವನ್ನು ಕೂಡ ಆಮಯ ಅಂತ ಕರೆಯುವಂಥದ್ದು. ಇದೆಲ್ಲ ನಮ್ಮ ಪ್ರಾಕೃತ ಲೋಕದಲ್ಲಿ ಇದೆಲ್ಲ ಆಮಯಗಳಿದ್ದಾವೆ. ತೊಂದರೆಗಳು, ರೋಗ ರುಜಿನಾದಿಗಳಲ್ಲೂ ಕೂಡ ಇದ್ದಾವೆ. ಈ ತೊಂದರೆ, ತಾಪತ್ರಯ, ರೋಗ ರುಜಿನಗಳು ಎಲ್ಲ ಇಲ್ಲದೆ ಇರತಕ್ಕಂಥ ಲೋಕ ಅಂದ್ರೆ ಯಾವುದು? ಅದು ಅನಾಮಯವಾದ ಪದ ಅಂದ್ರೆ ಮುಕ್ತಿ. ಯಾವ ದೋಷವೂ ಇಲ್ಲದ, ಯಾವ ದುಃಖ ದುಮಾನಾದಿಗಳು ಇಲ್ಲದೆ ಇರತಕ್ಕಂಥ ಒಂದು ಪದ ಅಂದ್ರೆ ಸ್ಥಾನ, ಅದ್ಯಾವುದು? ಮುಕ್ತಿಯ ಸ್ಥಾನಕ್ಕೆ ಗಚ್ಚಂತಿ, ಹೋಗುತ್ತಾನಷ್ಟೇ. ಅಂದ್ರೆ ಈ ಒಬ್ಬ ವ್ಯಕ್ತಿ ಭಗವತ್ ತತ್ವಜ್ಞಾನವನ್ನ ಪಡೆಯುವುದರ ಪ್ರಯೋಜನ ಏನು ಅಂತ ಕೇಳಿದ್ರೆ, ತನ್ನ ಎಲ್ಲಾ ರೀತಿಯಾದ ಬಂಧನಗಳನ್ನ ಕಳಚಿಕೊಂಡವನಾಗಿ ಮತ್ತೆಂದೂ ಬಂಧನದ ಭೀತಿಯಲ್ಲಿ ಸಿಲುಕದೆ ಅವನು ಮುಕ್ತಿಯ ಕಡೆಗೆ ಪ್ರಯಾಣವನ್ನ ಬೆಳೆಸ್ತಾನೆ ಅನ್ನೋದು ಒಟ್ಟು ಇದರ ಅಭಿಪ್ರಾಯ. ಗಚ್ಚಂತಿ ಹಿ ಅಂತಿದೆ. ಹಿ ಅನ್ನೋದು ಪ್ರಸಿದ್ಧಾರ್ಥ ದ್ಯೋತಕವಾದ ಇದು ಪ್ರಸಿದ್ಧ. ಯಾರು ಭಗವತ್ ತತ್ವಜ್ಞಾನವನ್ನ ಪಡಿತಾನೋ, ಪಡೆದ ತತ್ವಜ್ಞಾನವನ್ನ ಮತ್ತೆ ಮನನ ಮಾಡ್ತಾನೋ, ಅವನು ಎಲ್ಲಾ ಕರ್ಮದ ಗಂಟನ್ನ ಕಳಿಸಿಕೊಂಡು ಮುಕ್ತಿಯ ಕಡೆಗೆ ಪ್ರಯಾಣವನ್ನ ಬೆಳೆಸ್ತಾನೆ ಅನ್ನೋದು ಪ್ರಸಿದ್ಧ. ಅದು ಎಲ್ಲರಿಗೂ ಗೊತ್ತಿರುವ ಒಂದು ಶಾಸ್ತ್ರ ಪ್ರಸಿದ್ಧವಾದದ್ದು. ಶಾಸ್ತ್ರದಲ್ಲಿ ಹೀಗೆ ನಿರೂಪಣೆಯನ್ನು ಮಾಡಿದ್ದಾರೆ, ಎಲ್ಲರೂ ತಿಳ್ಕೊಳ್ಬೇಕು. ಅನೇಕ ಜ್ಞಾನಿಗಳಿಗೆ ಗೊತ್ತಿರುವಂತ ವಿಚಾರ ಅನ್ನೋದನ್ನ ಇಲ್ಲಿ ಹೇಳ್ತಾ ಇರುವಂತದ್ದು. ಬುದ್ಧಿಯುಕ್ತ ಭಗವತ್ ತತ್ವಜ್ಞಾನವನ್ನ ಪಡೆದಂತಹ ಮನೀಷಿನಃ, ಪಡೆದ ತತ್ವಜ್ಞಾನವನ್ನ ಮತ್ತೆ ಮತ್ತೆ ಮನನ ಮಾಡುವಂತಹ ಜ್ಞಾನಿಗಳು, ಮನನಶೀಲರು, ಕರ್ಮಜಂ, ಕರ್ಮದಿಂದ ಹುಟ್ಟುವಂತಹ ಫಲಂ, ಪುಣ್ಯ ಫಲ ಮತ್ತು ಪಾಪ ಫಲವನ್ನು ತ್ಯಕ್ತ್ವ, ಬಿಟ್ಟವರಾಗಿ, ಜನ್ಮ ಬಂಧ ವಿನಿರ್ಮುಕ್ತಾ, ಹುಟ್ಟು ಮತ್ತು ಹುಟ್ಟಿದ ನಂತರ ಬಂಧನ ಎಂಬ ಒಂದು ಒಂದು ಹಗ್ಗದಿಂದ ಅಥವಾ ಒಂದು ಬಂಧನದಿಂದ ಕಳಚಿಕೊಂಡವರಾಗಿ, ಅಥವಾ ಹುಟ್ಟಿನಿಂದ ಬರುವಂತ ಬಂಧನವನ್ನ ಕಳಚಿಕೊಂಡವರಾಗಿ, ಅಥವಾ ಹುಟ್ಟೆಂಬ ಬಂಧನವನ್ನ ಕಳಚಿಕೊಂಡವರಾಗಿ, ಅನಾಮಯಂ, ಯಾವ ದೋಷವೂ ಯಾವ ರೋಗವೂ ಇಲ್ಲದ, ಪದಂ, ಮುಕ್ತಿ ಎಂಬ ಸ್ಥಾನವನ್ನು, ಮೋಕ್ಷ ಎಂಬ ವೈಕುಂಠ ಎಂಬ ಸ್ಥಾನವನ್ನು ಗಚ್ಚಂತಿ, ಸೇರುತ್ತಾರಷ್ಟೇ. ವೈಕುಂಠಕ್ಕೆ, ಮೋಕ್ಷಕ್ಕೆ ಹೋಗುತ್ತಾರಷ್ಟೇ. ಕರ್ಮಜಂ ಬುದ್ಧಿಯುಕ್ತಾ ಹಿ ಫಲಂ ತ್ಯಕ್ತ್ವಾ ಮನೀಷಿಣಃ, ಜನ್ಮಬಂಧ ವಿನಿರ್ಮುಕ್ತಾ ಪದಂ ಗಚ್ಚಂತ್ಯನಾಮಯಂ. ಶ್ರೀಕೃಷ್ಣಾರ್ಪಣಮಸ್ತು.